ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ತುಂಬ ಲೇಟಾಗಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿನಿ, ಅದಕ್ಕೋಸ್ಕರ ಸಾರಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಈ ಮಕ್ಕಳಿರೋದ್ರಿಂದ ನಂಗೆ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅವ್ರು ಮಲ್ಕೊಂಡಾಗ ಕೆಲಸ ಮಾಡ್ಕೊಂಡು ಆಗುತ್ತೆ. ಹಾಗಾಗಿ ಫ್ರೀ ಮಾಡ್ಕೊಂಡು ಇವಾಗ ವ್ಲಾಗ್ ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ತುಂಬ ಹುಷಾರಿಲ್ಲದೆ ಇರೋ ಕಾರಣ ಇವತ್ತು ನಾನು ನವಿ ಇಬ್ಬರು ಸೇರಿ ಹಾಸ್ಪಿಟಲ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೇಳಿದ್ನಲ್ವ, ಆಪ್ರೇಷನ್ ಮಾಡಿಸ್ಕೋಬೋದಾಗಿಂದ ಒಂದಲ್ಲ ಒಂದು ಏನಂದ್ರೆ ಅದೇ ಹೊಟ್ಟೆ ನೋವು, ಹುಷಾರಿಲ್ಲ, ಹಾಗೆ ಹೀಗೆ ಈ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಯಾವಾಗಲೂ ನನ್ನ ಇಬ್ಬರು ಮಕ್ಳಿಗೂ ತೋರಿಸ್ಕೊತಾ ಇದ್ದು ಗೈನಕಾಲಜಿಸ್ಟ್ ಹತ್ರನೇ ತೋರಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಗೈನಕಾಲಜಿಸ್ಟ್ ಹತ್ರ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಆ ಕಡೆಯಿಂದ ನವಿ ಬರ್ತಾಳೆ, ಈ ಕಡೆಯಿಂದ ಹಬ್ಬಿ ಬಂದು ನನ್ನನ್ನು ಪಿಕ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೂ ಸ್ನಾನ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಈಗ ಹಾಸ್ಪಿಟಲ್ಗೆ ಹೋಗಬೇಕು. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಹೊಟ್ಟೆ ನೋವು ಇದ್ದಿದ್ದ ಕಾರಣ ಟಿಫನ್ ಸಹ ನಾನೇನು ಮಾಡ್ಲಿಕ್ಕೆ ಹೋಗಿಲ್ಲ. ಹಬ್ಬಿ ಮತ್ತು ಹೋಟೆಲಿಂದ ತರಿಸ್ಕೊಟ್ಟಿದ್ರು ಇಡ್ಲಿ, ಅದಕ್ಕೆ ಮಕ್ಕಳಿಗೆ ಅವಳಿಗೆ ಸಿರಲಾಗಿ ತಿನ್ನಿಸಿದೆ, ಬಂದು ಸರಿ ಮಾಡಿಸ್ಕೊಂಡು ತಿನ್ನಿಸೋಣ ಅಂತ. ಇಲ್ಲಿ ನಾನು ಪುನರ್ವಿ ಇಬ್ಬರು ತಿಂತಾಯಿದ್ವಲ್ಲ, ಅವಳು ನೋಡ್ತಾ ಇದ್ದಿದ್ದ ಕಾರಣ ಅವಳಿಗೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತ ಮಾಡಿದೆ. ಇಡ್ಲಿ ಚೆನ್ನಾಗಿ ಊಟ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಒಂದು 5 ಸತಿ ಇಡ್ಸ್ಕೊತಾಳೆ, ಆಮೇಲೆ ವಾಕರ್ಸ್ಬಿಡ್ತಾಳೆ. ನಾನೇನು ಬಲವಂತ ಮಾಡೋಕ್ಕೆ ಹೋಗಲ್ಲ ಅವಳಿಗೆ, ಎಷ್ಟು ತಿಂತಾಳೋ ಸಾಕು ಅಂತ. ಇಲ್ಲಿ ಪುನರ್ವಿ ಅವಳೇ ಊಟ ಮಾಡೋದ್ರಿಂದ ಏನಂತಾರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಬಿಡ್ತಾಳೆ ಅಂತ ನಾನು ಇನ್ನೂ ಅವಳಿಗೆ ಬಟ್ಟೆ ಹಾಕಲಿಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಶಾರುಗಂತೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಪುನರ್ವಿ ಆನ್ ದಿ ವೇಯಲ್ಲಿದ್ಲು. ಶಾರು ಇಷ್ಟೊತ್ತಿಗೆಲ್ಲ ನಿದ್ದೆ ಹೋಗ್ಬಿಡ್ತಾಯಿದ್ಲು. ಇವತ್ತು ಇನ್ನೂ ನಿದ್ದೆ ಮಾಡಿಲ್ಲ, ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದೀವಿ. ಅದಕ್ಕೆ ನೋಡ್ತಾ ಅವಳೆ ಮಮ್ಮಿ ಯಾಕಿನ್ನೂ ಮಲಗಿಸಿಲ್ಲ ಅಂತ. ಹಸ್ಬೆಂಡ್ ಬಂದರು, ಅವ್ರ ಜೊತೆ ಹೋಗೋದಷ್ಟೇ. ಇವ್ರು ಬಂದು ಹೋಗೋ ಅಷ್ಟರಲ್ಲಿ ಡಾಕ್ಟ್ರು ಬಂದಿದ್ದರು. ನಾನು ನವಿ ಲೇಟ್ ಮಾಡ್ತಾಳೆ ಅಂದ್ಕೊಂಡ್ರೆ ನಂದೇ ಲೇಟಾಗೋಯ್ತು. ಅವಳು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ಲು. ಹಾಗಾಗಿ ಬೇಗ ಹೋಗೋಣ ಅಂತ ಹೊರಟ್ವಿ ನಾವು. ಇಲ್ಲಿ ಶಾರುಗೆ ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಹೋಗ್ತಾಯಿದ್ದು, ಅಂದರೆ ಹೊರಗಡೆ ಹೋಗ್ತಾಯಿದ್ದು ಅಂದರೆ ಗಾಡೀಲಿ ಇಷ್ಟು ಗಾಡೀಲಿ ಹೋಗ್ತಾಯಿದ್ದು ಇದೇ ಫಸ್ಟು. ಅವಳಿಗೆ ಗಾಳಿ ಜಾಸ್ತಿ ಆಗಿಬಿಟ್ಟು ಕಣ್ಣೇ ಬಿಡ್ತಾ ಇರಲಿಲ್ಲ. ನವಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ಲು. ನಾವು ಹೋಗಿ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ರು. ನವಿಗೆ ನನಗೆ ಸಪ್ರೇಟಾಗಿ ಬರ್ಕೊಟ್ಟಿದ್ರು. ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅವಳಿಗೆ ಸಪ್ರೇಟು, ನನಗೆ ಸಪ್ರೇಟ್ ಮೆಡಿಸನ್ ಬರ್ಕೊಟ್ಟಿದ್ರು. ಇಬ್ಬರು ಮೆಡಿಸನ್ ತೊಗೊಂಡು ತೋರಿಸ್ಕೊಂಡು ಈಗ ಮನೆಗೆ ಹೊಟ್ವಿ. ಅವಳು ಮನೆಗೇನು ಬಂದಿಲ್ಲ, ಮನೇಲಿ ಹಸ್ಬೆಂಡು ಮಕ್ಕಳು ಎಲ್ಲ ಬಿಟ್ಬಿಟ್ಟು ಬಂದಿರೋದ್ರಿಂದ ಅವಳು ಅಲ್ಲಿ ನನಗೆ ಹೋದ್ಲು. ಅವಳು ನನಗೆ ಹುಷಾರಾಗಿ ಹೋಗಮ್ಮ ಅಂತ ಹೇಳ್ಬಿಟ್ಟು ಗಾಡೀಲಿ ಕಳಿಸ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಈ ಗಾಡಿ ಚೆನ್ನಾಗಿ ಓಡಿಸೋದು ಕಲ್ತ್ಕೊಂಬಿಟ್ಟವಳೆ, ಹಾಗಾಗಿ ಎಲ್ಲ ಕಡೆ ಒಬ್ಬಳೇ ಓಡಾಡ್ತಾಳೆ. ಅವಳು ಖುಷಿನೇ ನನ್ನ ಖುಷಿ ಅಷ್ಟೇ. ಅವಳಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ತೋರಿಸ್ಲೇಬೇಕಾದ ಅನಿವಾರ್ಯ. ಆ ಕಡೆ ಯಾರೂ ಅಷ್ಟು ಇದ್ರಾಗಿರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಸ್ಕೊಂಡು ಇಲ್ಲಿ ತೋರಿಸಿದಷ್ಟೇ. ಮನೆಗೆ ಬಂದಮೇಲೆ ಹಬ್ಬಿ ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋದರು, ಅವರು ಕೆಲಸಕ್ಕೆ ಟೈಮ್ ಆಗಿತ್ತು ಅಂತ. ಬರ್ತಿದ್ದಂಗೆ ಮಕ್ಕಳನ್ನ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಮೆಡಿಸನ್ ತೊಗೊಬಿಡು ಹೋಗಿದ ತಕ್ಷಣ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ನೀನು ಇಡ್ಲಿ ತಿಂದಿದ್ನಲ್ವ, ಮೆಡಿಸನ್ ತೊಗೊಬಿಡೋಣ ಅಂತ. ಇದು ಇನ್ಸರ್ಟ್ಗೆ ಅಂತ ಕೊಟ್ಟಿರೋ ಟ್ಯಾಬ್ಲೆಟು, ಅದನ್ನು ಇನ್ಸರ್ಟ್ ಮಾಡಿಕೊಂಡ್ರೆ ಸುಮ್ಮನೆ ಇರು, ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದು ಕೋರ್ಸ್ ಕ್ಲೀನಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಪವರ್ ಇರೋವಂಥ ಟ್ಯಾಬ್ಲೆಟೇ ಬರೆದಿದ್ದಾರೆ. ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿದ್ವಿ, ಬಟ್ ನೋ ಯೂಸ್ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸ್ಗೆ ಯಾರಿಗಾದರೂ ಈ ವೈಟ್ ಡಿಸ್ಚಾರ್ಜ್ಗೆ ಏನಾದರೂ ಪ್ರಾಬ್ಲಮ್ಗೆ ಹೋಮ್ ರೆಮಿಡಿ ಗೊತ್ತಿದ್ದು ಅದು ವರ್ಕ್ ಆಗೋಂಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನನ್ನ ಮಗಳು ಮಾತ್ರೆ ನಾನು ರಿಮೂವ್ ಮಾಡೋದನ್ನೇ ಕಾಯ್ತಾವಳೆ, ಅವಳೇ ಬಾಯಲ್ಲಿ ಹಾಕೋದಕ್ಕೆ ಅಂತ. ಮಾತ್ರೆ ಓಪನ್ ಮಾಡೋ ಅಷ್ಟರಲ್ಲಿ ಎಲ್ಲಿದ್ದರೂ ಬಂದುಬಿಡ್ತಾಳೆ. ನೋಡಿ ಹೆಂಗಾಗ್ತಿದ್ದಾಳೆ ಅಂತ. ಬ್ಲೆಸ್ಡ್ ಡಾಟರ್ ಅಂತ ಹೇಳ್ಬೋದು. ಎಲ್ಲಾದರೂ ಹೋದಾಗ ಸ್ವಲ್ಪ ಗಲಾಟೆ ಮಾಡೋದು, ಅಳೋದನ್ನು ಬಿಟ್ಟರೆ ಮನೇಲಿದ್ದಾಗ ಏನೂ ಅಷ್ಟು ಇದು ಮಾಡಲ್ಲ. ಇವಾಗಂತೂ ಅವಳು ತೀಟೆ ಮಾಡೋದು ಒಬ್ಬಳೇ ಇದ್ದಾಗ ಗೊತ್ತಾಗ್ತಿರಲಿಲ್ಲ. ಇವಾಗ ಇನ್ನೊಂದು ಮಗು ಇರೋದ್ರಿಂದ ಸ್ವಲ್ಪ ಕೋಪ ಮಾಡ್ಕೋತೀನಿ ಅಷ್ಟೇ. ಹೇಳ್ಬೇಕಂದ್ರೆ ಇಬ್ಬರು ನನ್ನ ಬ್ಲೆಸ್ಡ್ ಡಾಟರ್ಸ್ ಅಂತಲೇ ಹೇಳ್ಬೋದು. ಅಲ್ಲಮ್ಮ ತಾನೇ, ನೀನು ನನ್ನ ಮಗಳು ತಾನೇ.
ಬಂಗಾರಿ ಮಗಳು ತಾನೆ. ಅಲ್ಲಾದ್ಮೇಲೆ ಮೆಡಿಸಿನ್ ತೊಗೊಂಡು ನಾವು ರೆಸ್ಟ್ ಮಾಡಬೇಕಲ್ಲ. ಇನ್ನು ಶಾರು ಮಲ್ಕೊಂಡ್ರೆ ನಾನು ರೆಸ್ಟ್ ಮಾಡೋಕ್ಕಾಗೋದು. ಹಂಗಾಗಿ ಅವಳನ್ನ ಮಲಗಿಸ್ಬಿಡೋಣ ಫಸ್ಟು ಅಂದ್ಬಿಟ್ಟು ಅವಳನ್ನ ಕರ್ಕೊಬಂದು ಜೋಕಲ್ಲಿ ಇಲ್ಲಿ ಹಾಕ್ಬಿಟ್ರೆ ಮಿನಿಮಮ್ 1.5 hour ಆದರೂ ಎದ್ದೋಳಲ್ಲ ಅವಳು. ಈ ಕಡೆ ಇವಳನ್ನೂ ಮಲಗಿಸಿ ಅವಳನ್ನೂ ಮಲಗಿಸ್ಬೇಕು. ಅವಳು ಇನ್ನೂ ಆಟಾಡ್ತಾ ಇದ್ದಾಳೆ. ಅವಳು ಇನ್ನೂ ಮಲಗೋ ಸ್ಟೇಜಲ್ಲಿಲ್ಲ. ನೋಡೋಣ, ಇವಳನ್ನ ಮಲಗಿಸ್ಬಿಟ್ಟು ಆದರೆ ಅವಳನ್ನ ಮಲಗಿಸ್ತೀನಿ. ಅವಳು ಕಡೆಗೂ ಮಲಗೇ ಇಲ್ಲ. ಇನ್ನು ಬೆಳಗ್ಗೆ ಒಂದು ಅರ್ಧ ಇಡ್ಲಿ ತಿಂದಿದ್ದು ಮತ್ತು ಹೊಟ್ಟೆ ಹಸ್ಕೊಂಡಿರ್ತಾಳೆ ಅಂದ್ಬಿಟ್ಟು ಹಬಿಗೆ ಹೇಳ್ದೆ, ನೀನೇನು ಊಟಕ್ಕೆ ಬರಬೇಡ, ನೀನು ಅಲ್ಲೇ ಏನಾದರೂ ತಿನ್ಕೊಬಿಡು ಅಂತ. ಅವ್ರು ಬಂದಿಲ್ಲ ಅಂದರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ನಾವು ಅಂತ. ಅವ್ರು ಬಂದರೆ ಉಪ್ಪಿಟ್ಟು ತಿನ್ನಲ್ಲ. ಹಾಗಾಗಿ ನನಗೆ ಮಗಳಿಗೆ ಇಬ್ರಿಗಾಗೋಷ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತಿಂದ್ಬಿಟ್ಟು ಮಲ್ಕೊಬಿಟ್ರೆ ಸಾಕಪ್ಪ ಅಂತ. ಬಟ್ಟೆ ಬೇರೆ ಮಿಷಿನ್ ಹಾಕಿದ್ದೆ. ಮಕ್ಕಳ ಬಟ್ಟೆ ಎಲ್ಲ ತುಂಬ ಇದ್ವು. ಇವತ್ತು ಹೊಟ್ಟೆ ನೋವು ಇರೋದ್ರಿಂದ ಒಗೆಯೋಕ್ಕೇನು ಹೋಗಲ್ಲ. ಕೈಯಲ್ಲಿ ಒಗೆದ್ರೆ ಮತ್ತೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಮೇ ಬಿ ನನಗೆ ಊರಿಂದ ಬಂದಮೇಲೆ ಕೈಯಲ್ಲಿ ಬಟ್ಟೆ ಒಗಿತಾ ಇರೋದಕ್ಕೆ ಹೊಟ್ಟೆ ನೋವು ಅಂತ ನಾನು ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. ಈಗ ಉಪ್ಪಿಟ್ಟು ತಿಂದು ರೆಸ್ಟ್ ಮಾಡಿಬಿಡ್ತೀನಿ. ನೋಡ್ಬೋದು, ನಂಗೆ ಈ ಥರ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆದರೆ ನಮ್ಮ ಯಜಮಾನ್ರಿಗೆ ಉದುರಾಗಿರಬೇಕು. ಇವಳಿಗೆ ಇಲ್ಲಿ ಮಜ್ಜಿಗೆ ರೆಡಿ ಮಾಡಿದ್ದೀನಿ. ಅವಳು ಹೊಟ್ಟೆ ಹಸ್ಕೊಂಡಿದ್ಲಲ್ವ, ಬೇಗ ಮಾಡಿಕೊಟ್ಬಿಟ್ರೆ ಅಥವಾ ತಿಂದ್ಬಿಟ್ಟು ಮಲ್ಕೊಬಿಡ್ತಾಳೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿತ್ತು ಅಂತ. ಒಂದೊಂದು ಟೈಮು ಸಿಂಪಲ್ಲಾಗಿ ಅರ್ಜೆಂಟಾಗಿ ಮಾಡೋ ಅಂಥದ್ದೇ ಫುಡ್ಡು ಇಷ್ಟ ಆಗೋದು. ನಮ್ಮ ಯಜಮಾನ್ರಿಗೆ ಇನ್ಸ್ಟೆಂಟ್ ಫುಡ್ಸ್ ಏನೂ ಇಷ್ಟ ಆಗೋಲ್ಲ. ಅವ್ರಿಗೆಲ್ಲ ಲಾಂಗ್ ಪ್ರೊಸೆಸ್ ಫುಡ್ಡೇ ಇಷ್ಟ ಆಗೋದು. ಇಲ್ಲಿ ಮಗು ಆಲ್ರೆಡಿ ಕಾಯ್ತಾಯಿದ್ಲು. ಅದಕ್ಕೆ ಮಜ್ಜಿಗೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಕ್ಲೀನಾಗಿ ಊಟ ಮಾಡ್ಕೋತಾಳೆ. ವಾವ್ ಅಂದ್ಕೊಂಡು. ಅವಳದಾದ್ಮೇಲೆ ಇಲ್ಲಿ ನಾನು ಸಹ ಊಟ ಹಾಕ್ಕೊಂಡು ಊಟ ಮಾಡ್ತಾಯಿನಿ. ಯಾರಿಗೆಲ್ಲ ಈ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಬಿಡಿ ಆಗಿರುವಂಥ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಉಫ್ ಮಾಡ್ದಾ? ಉಫ್ ಮಾಡು. 1 2 3 4 5 6 7 8. Cricket by much. Cricket by much. Much by. Muchri by. Cricket by much. ಅಯ್ಯೋ ಅಯ್ಯಯ್ಯೋ ಅಲ್ಲಿ ತೋರಿಸು. ಅಲ್ಲೂ ಅಲ್ಲಿ 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 ತೋರಿಸು. ಅಲ್ಲೂ 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 ಮಗ್ನೆ ಅಲ್ಲೂ ಮಗ್ನೆ ಶಾರು ಮಗ್ನೆ. ಅಯ್ಯೋ ಅಯ್ಯೋ ಅಯ್ಯಯ್ಯ ರೆಡಿ 1 2 ಮಿಯಾ ಮಿಯಾ. Chiggy baba, dun dun, kui kui, dun dun, kui 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 kui, dun 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 kui. ಸಂಜೆ ಅವಳಿದ್ಮೇಲೆ ಅವಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನೈಟ್ ನೋಡ್ಬೋದು, ಇಲ್ಲಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮೂರು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದರು. ನಾನು ಹೊರಗಡೆ ಬಂದು ನೋಡಿ ನನಗೆ ಇದಾಗೋಯ್ತು. ನಾನು ಮಲಗಿಬಿಟ್ಟಿದ್ನಲ್ಲ, ಯಾವಾಗ ಹಾಕಿದ್ರಿ ಲೈಟೆಲ್ಲ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೂನ್
ಈಗಂತೂ ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ನನ್ನ ಮಕ್ಕಳು ಬಿಡೋದೇ ಇಲ್ಲ, ಹಾಗಾಗಿ ನೈಟೇ ಬಾಗಿಲು ತೊಳೆದು ಬಿಟ್ಟಿದ್ದೀನಿ. ಇಲ್ಲಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಇವಾಗ ಮಕ್ಕಳನ್ನ ನಮ್ಮ ಯಜಮಾನ್ರು ಕರ್ಕೊಂಡೋಗಿ ಮಲಗಿಸ್ತಾಯಿದ್ರು. ಹಂಗಾಗಿ ಇವಾಗ ರಂಗೋಲಿ ಹಾಕ್ಬಿಟ್ರೆ ನನಗೆ ಬೆಳಗ್ಗೆ ಒಂದು ಕೆಲಸ ತಪ್ಪುತ್ತೆ ಅಂದ್ಬಿಟ್ಟು ಬಾಗಿಲೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಆ ಕಡೆ ಮನೆಯವರೆಲ್ಲ ರಂಗೋಲಿ ಹಾಕಿಟ್ಟಿದ್ರು. ಅದಕ್ಕೆ ನಾನು ರಂಗೋಲಿ ಹಾಕ್ಬಿಡೋಣ ಸ್ವಲ್ಪ ಹೊತ್ತು ಮಕ್ಕಳನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನ ಒಳಗಡೆ ಕಳಿಸ್ಬಿಟ್ಟು ನಾನಿಲ್ಲಿ ಬಾಗಿಲು ತೊಳೆದು ರಂಗೋಲಿ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಫೈನಲಿ ನನ್ನ ರಂಗೋಲಿ ಹೇಗಾಯಿತು ಅಂತ. ಇದನ್ನೆಲ್ಲ ವ್ಲಾಗ್ ಶೂಟ್ ಮಾಡೋಕ್ಕೆ ಇಲ್ಲೆಲ್ಲ ಟ್ರೈಪಾಡ್ ಇಟ್ಕೊಂಡು ಮಾಡೋಕ್ಕಾಗಲ್ಲ, ರೋಡಲ್ಲೆಲ್ಲ ನನ್ನೇ ನೋಡ್ತಾ ಇರ್ತಾರೆ. ಹಾಗಾಗಿ ಫೈನಲ್ ರಂಗೋಲಿ ಪಿಕ್ ಈ ಥರ ಬಂತು. ಇಲ್ಲಿ ನಾಯಿಗಳು ಕಾಟ ಅಂದರೆ ಕಾಟಪ್ಪ. ನೋಡ್ಬೋದು ಇಲ್ಲಿ ನಾಯಿಗಳು ಆಲ್ಮೋಸ್ಟ್ ನನ್ನ ರಂಗೋಲಿನ ಅಳ್ಸೋದಕ್ಕೆ ಕಾಯ್ತಾಯಿದ್ವು, ರಂಗೋಲಿ ಬೆಲ್ ಬಂದು ಮಲ್ಕೊಬಿಡೋಕ್ಕೆ. ಇಟ್ಸ್ ಓಕೆ, ನಮ್ಮ ಹಸ್ಬೆಂಡು ಏನಾದರೂ ಮಾಡ್ಕೊಳ್ಳಿ ಬಿಡು, ಹಾಕ್ಬಿಟ್ಟು ಬಂದ್ಬಿಡು ನೀನು, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇಟ್ಸ್ ಓಕೆ ಅಂದ್ಬಿಟ್ಟು ನಾನು ಹಾಕಿ ಇವಾಗ ಮನೆ ಕಸ ಗುಡಿಸ್ಬಿಟ್ಟು ಮಲ್ಕೊಬಿಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.